ದೇವರ ಮಕ್ಕಳಾಗುವಂತೆ ನಿಮ್ಮ ಆತ್ಮಗಳನ್ನು ವಾಕ್ಯದಲ್ಲಿ ಬಲಪಡಿಸುವ ಅನುದಿನದ ಧ್ಯಾನ ನವೆಂಬರ್ 29. ಎಲೆನ್ ಜಿ ವೈಟ್ ರವರ ಸನ್ಸ್ ಅಂಡ್ ಡಾಟರ್ಸ್ ಆಫ್ ಗಾಡ್ ಎಂಬ ಪುಸ್ತಕದ 334ನೇ ಪುಟ. ಶೀರ್ಷಿಕೆ: ನಾವು ಸ್ತುತಿಯಿಂದ ತುಂಬಿರುತ್ತೇವೆ. ಈ ದಿನದ ಸತ್ಯವೇದದ ವಾಕ್ಯ: ನಾನು ಎಲ್ಲಾ ಕಾಲಗಳಲ್ಲಿ ಕರ್ತನನ್ನು ಸ್ತುತಿಸುವೆನು, ಆತನ ಸ್ತೋತ್ರವು ಯಾವಾಗಲೂ ನನ್ನ ಬಾಯಲ್ಲಿ ಇರುವುದು. ಕೀರ್ತನೆಗಳು 34ನೇ ಅಧ್ಯಾಯ 1ನೇ ವಚನ. ಪ್ರತಿಯೊಂದು ದಿನವೂ ಕ್ರಿಸ್ತನ ಜೀವನದ ಕುರಿತು ಧ್ಯಾನಿಸುತ್ತಾ ವಿಚಾರಪೂರ್ವಕವಾಗಿ ಸಮಯವನ್ನು ಕಳೆಯುವುದು ನಮಗೆ ಒಳ್ಳೆಯದು. ಆತನ ಒಂದೊಂದು ವಿಷಯವನ್ನು ನಾವು ಪರಿಗಣಿಸಬೇಕು ಮತ್ತು ನಮ್ಮ ಕಲ್ಪನೆಯು ಪ್ರತಿಯೊಂದು ದೃಶ್ಯವನ್ನು, ವಿಶೇಷವಾಗಿ ಕ್ರಿಸ್ತನ ಕೊನೆಯ ಕ್ಷಣಗಳ ದೃಶ್ಯವನ್ನು ಗ್ರಹಿಸುವಂತಾಗಲಿ. ನಮಗಾಗಿ ಆತನು ಮಾಡಿದ ಶ್ರೇಷ್ಠವಾದ ತ್ಯಾಗದ ಕುರಿತು ನಾವು ಹೀಗೆ ಪರಿಗಣಿಸುವಾಗ ಆತನ ಮೇಲಿನ ನಮ್ಮ ವಿಶ್ವಾಸವು ಹೆಚ್ಚು ಸ್ಥಿರವಾಗಿರುತ್ತದೆ, ನಮ್ಮ ಪ್ರೀತಿಯು ಚೈತನ್ಯಗೊಳ್ಳುತ್ತದೆ ಮತ್ತು ನಮ್ಮ ಆತ್ಮವು ಆತನ ಆತ್ಮದಿಂದ ಹೆಚ್ಚಾಗಿ ತುಂಬಲ್ಪಡುತ್ತದೆ. ನಾವು ಒಟ್ಟಿಗೆ ಒಡನಾಡುವಾಗ ನಾವು ಒಬ್ಬರಿಗೊಬ್ಬರು ಹೆಚ್ಚು ಆಶೀರ್ವಾದದಾಯಕವಾಗಿರಬಹುದು. ನಾವು ಕ್ರಿಸ್ತನವರಾಗಿದ್ದರೆ ನಮ್ಮ ಮಧುರವಾದ ಆಲೋಚನೆಗಳು ಆತನ ಬಗ್ಗೆಯೇ ಆಗಿರುತ್ತದೆ. ನಾವು ಆತನ ಬಗ್ಗೆ ಮಾತನಾಡಲು ಇಷ್ಟಪಡುತ್ತೇವೆ ಮತ್ತು ಆತನ ಪ್ರೀತಿಯ ಕುರಿತು ನಾವು ಒಬ್ಬರಿಗೊಬ್ಬರು ಮಾತನಾಡುವಾಗ ನಮ್ಮ ಹೃದಯವು ದೈವಿಕ ಪ್ರಭಾವಗಳಿಂದ ಮೃದುವಾಗುತ್ತದೆ. ಆತನ ಗುಣಸ್ವಭಾವದ ಸುಂದರತೆಯನ್ನು ನೋಡುತ್ತಾ ಅದೇ ಸಾರೂಪ್ಯಕ್ಕೆ ಮಹಿಮೆಯಿಂದ ಮಹಿಮೆಗೆ ಮಾರ್ಪಡುತ್ತೇವೆ. ಕರ್ತನಾದ ಯೇಸುವು ನಿಮ್ಮನ್ನು ಪ್ರೀತಿಸುತ್ತಾನೆ. ಆತನ ಪ್ರೀತಿಯನ್ನು ನೀವು ಅನುಮಾನಿಸಿದರೆ ಕಲ್ವಾರಿಯ ಶಿಲುಬೆಯನ್ನು ನೋಡಿರಿ. ಶಿಲುಬೆಯಿಂದ ಪ್ರತಿಫಲಿಸುವ ಬೆಳಕು ಅವನ ಪ್ರೀತಿಯ ವಿಸ್ತಾರವನ್ನು, ಮೌಲ್ಯವನ್ನು ನಿಮಗೆ ತೋರಿಸಿಕೊಡುತ್ತದೆ. ಅದನ್ನು ಯಾವ ಭಾಷೆಯೂ ಯಾವ ಶಬ್ದಕೋಶವೂ ವಿವರಿಸಲಾಗುವುದಿಲ್ಲ. ದೇವರ ಕೃಪೆ ಕರುಣೆಗಳು ಪ್ರತಿ ಕ್ಷಣವೂ ನಿಮ್ಮನ್ನು ಸುತ್ತುವರೆದಿವೆ ಮತ್ತು ಅನುದಿನವೂ ನೀವು ಅನುಭವಿಸುವ ಆಶೀರ್ವಾದಗಳು ಹೇಗೆ ಮತ್ತು ಎಲ್ಲಿಂದ ಬರುತ್ತದೆ ಎಂಬುದನ್ನು ನೀವು ಪರಿಗಣಿಸುವುದು ನಿಮಗೆ ಹೆಚ್ಚು ಒಳ್ಳೆಯದಾಗಿರುತ್ತದೆ, ಪ್ರಯೋಜನಕಾರಿಯಾಗಿರುತ್ತದೆ. ದೇವರು ದಯಪಾಲಿಸುವ ಅಮೂಲ್ಯವಾದ ಆಶೀರ್ವಾದಗಳು ನಿಮ್ಮಲ್ಲಿ ಕೃತಜ್ಞತೆಯನ್ನು ಜಾಗೃತಗೊಳಿಸಲಿ. ನಿಮಗೆ ದೊರಕಿರುವ ನಿರಂತರವಾದ ಪ್ರೀತಿ ಕೃಪೆಗಳನ್ನು, ದೇವರ ಆಶೀರ್ವಾದಗಳನ್ನು ನೀವು ಲೆಕ್ಕಿಸಲು ಸಾಧ್ಯವೇ ಇಲ್ಲ, ಯಾಕಂದರೆ ಅವು ಉಲ್ಲಾಸಕರ ಮಳೆಯ ಹನಿಗಳಂತೆ ಅಸಂಖ್ಯವಾಗಿವೆ. ಕೃಪೆ ಕರುಣೆಯ ಮೋಡಗಳು ನಿಮ್ಮ ಮೇಲೆ ಇದ್ದು ನಿಮ್ಮ ಮೇಲೆ ಬೀಳಲು ಸದಾ ಸಿದ್ಧವಾಗಿವೆ. ರಕ್ಷಣೆಯ ಅಮೂಲ್ಯವಾದ ಅನುಗ್ರಹವನ್ನು ನೀವು ಅರ್ಥ ಮಾಡಿಕೊಂಡರೆ ಯೇಸುವಿನ ಪೋಷಣೆ ಮತ್ತು ಪ್ರೀತಿಯ ಅನುದಿನದ ಚೈತನ್ಯವನ್ನು ನೀವು ಅನುಭವಿಸುತ್ತೀರಿ, ತಿಳಿದುಕೊಳ್ಳುತ್ತೀರಿ. ಸಮಾಧಾನಕರ ಮಾರ್ಗದಲ್ಲಿ ನೀವು ನಡೆಸಲ್ಪಡುತ್ತೀರಿ. ನಂಬಿಕೆಯ ಕಣ್ಣುಗಳ ಮೂಲಕ ಪ್ರೀತಿಯಿಂದ ನಿಮ್ಮ ಕಡೆ ಬಾಗಿರುವ ಆತನನ್ನು ನೋಡಿರಿ. ನೀವು ಆತನ ಪ್ರಸನ್ನತೆಯಲ್ಲಿ ಬದುಕಬೇಕೆಂದು ಆತನು ಬಯಸುತ್ತಾನೆ. ನಿತ್ಯ ಜೀವವನ್ನೂ ಮಹಿಮೆಯ ಕಿರೀಟವನ್ನು ನೀವು ಹೊಂದಬೇಕೆಂದು ಆತನು ಬಯಸುತ್ತಾನೆ. ಆಮೇನ್. ದೇವರ ವಾಕ್ಯಗಳನ್ನು ಶ್ರದ್ಧೆಯಿಂದ ಆಲಿಸುವವರು, ಪಾಲಿಸುವವರು ಆಗಬೇಕೆಂದು ನಿಮ್ಮನ್ನು ಉತ್ತೇಜಿಸುತ್ತೇನೆ. ಪರಿಶುದ್ಧಾತ್ಮನ ಸಹಾಯದಿಂದ ಆಲಿಸಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಮತ್ತೆ ದೈನಂದಿನ ಧ್ಯಾನಕ್ಕಾಗಿ ನಾಳೆ ಸಂಧಿಸೋಣ. ಆಮೇನ್.